ಉಪಾಯಿ ರಾಜನ ಸೇಡಿನ ಸುಳಿವಿಗೆ ಸಿಕ್ಕ ಶಿವಣ್ಣನ ಹೆಂಡತಿ ಸೌಂದರ್ಯ ಸತ್ತು ಸಮಾಧಿ ಸೇರಿತಾಯಿತು. ಇನ್ನೇನಿದ್ದರು ಆ ಶಿವಣ್ಣನ ಸಂಪತ್ತು ದೋಚುವ ಗುರಿ ಆ ರಾಜನದು. ಆ ರಾಜನಿಗೆ ಸಮಾಧಿ ಕಟ್ಟುವ ಗುರಿ ಈ ಗಜೇಂದ್ರನದು. ಗಜೇಂದ್ರ ಬಂದು ಬಹಳ ಸಮಯ ಇದ್ದೇನು? ಈಗ ತಾನೇ ಬಂದಿರಬೇಕು. ಅಂದ ಹಾಗೆ ಇವಳ್ಯಾರು? ಇವಳು ನನ್ನ ಸೊಸೆ ಕಾಂಚನ ಅಂತ. ಕಾಂಚನ ಇವನು ರೂಪಾಯಿ ರಾಜ ಸ್ನೇಹಿತ ಗಜೇಂದ್ರ ಅಂತ. ಹಲೋ. ಅಂದರೆ ಅಣ್ಣನ ಅರಮನೆಯಲ್ಲಿ ನಮ್ಮ ಪರವಾಗಿ ಕೆಲಸ ಮಾಡುತ್ತಿರುವ ಇವಳೇ ಏನು? ಹೌದು ಗಜೇಂದ್ರ, ಹಣಾಸ್ತಿಯನ್ನು ವಶಪಡಿಸಿಕೊಳ್ಳಬೇಕೆಂದು ಈ ಕೆಲಸಕ್ಕೆ ನಾವು ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಾಯ ಬೇಕು. ಸಹಾಯ? ಸಹಾಯದ ಚಿಂತೆ ಬಿಡು ರಘು. ನಮ್ಮ ಕಡೆ ಪೊಲೀಸ್ ಇಲಾಖೆ ಬರದಂತೆ ನೋಡಿಕೊಂಡರೆ ಅಷ್ಟೇ ಸಾಕು. ಗಜೇಂದ್ರ, ಈ ಇಲಾಖೆಯ ಕಡೆಯಿಂದ ಯಾವುದೇ ತೊಂದರೆ ಬರುವುದಿಲ್ಲ. ನೀನು ಏನು ಬೇಕಾದನ್ನು ಮಾಡು. ಅಷ್ಟು ಮಾಡಿದರೆ ಸಾಕು ರಘು. ಆ ಶಿವಣ್ಣನ ಸಂಪತ್ತು ನಮ್ಮದು ರಘು. ಸಿಕ್ಕ ಸಂಪತ್ತಿನಲ್ಲಿ ಸಮಪಾಲು ನಿನ್ನದು. ಹೌದು ಗಜೇಂದ್ರ, ಶಿವಣ್ಣನ ಆಸ್ತಿಯನ್ನು ವಶಪಡಿಸಿಕೊಳ್ಳಬೇಕೆಂದು ನಾವು ಈ ಕೆಲಸಕ್ಕೆ ಕೈ ಹಾಕಿದ್ದೇವೆ. ಆಸ್ತಿಯನ್ನು ವಶಪಡಿಸಿಕೊಳ್ಳುವ ಉಪಾಯವನ್ನು ರಘು, ಕೊಲೆ ಮಾಡಿದರೂ ಕಲೆ ಸಿಗದಂತೆ ಉಪಾಯ ಮಾಡಬೇಕು. ನೀನು ಸ್ವಲ್ಪ ಹೊತ್ತು ಇಲ್ಲೇ ಇರು, ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳೋಣ. ಇಲ್ಲ ಗಜೇಂದ್ರ, ನನಗೆ ಸ್ಟೇಷನ್ನಲ್ಲಿ ಸ್ವಲ್ಪ ಕೆಲಸವಿದೆ. ಕಾಂಚನ, ಗಜೇಂದ್ರ ನಮ್ಮವರು, ಅವನೊಂದಿಗೆ ಸಂಕೋಚವಿಲ್ಲದೆ ಮಾತನಾಡು. ಗಜೇಂದ್ರ, ನಾನಿನ್ನು ಬರ್ತೇನೆ. ಹೋಗಿ ಬಾ. ನೋಡಿ ಗಜೇಂದ್ರ, ಈಗಾಗಲೇ ಆ ಶಿವಣ್ಣನ ಆಸ್ತಿಯನ್ನ ಹೇಗೆ ಕಬಳಿಸಬೇಕು ಅನ್ನೋದನ್ನ ನಾನು ಸೂರ್ಯನಿಗೆ ಕಳಿಸ್ಕೊಟ್ಟಿದ್ದೇನೆ. ತುಂಬಾ ಜಾಣೆ ಕಾಂಚನ, ತುಂಬಾ ಜಾಣೆ. ನಿನ್ನಂತವಳು ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ. ಇದರಲ್ಲಿ ನಮ್ಮ ಪುಣ್ಯಕ್ಕಿಂತ ನಿಮ್ಮದೇ ಹೆಚ್ಚಿದೆ. ಯಾಕೆಂದ್ರೆ ಸಂಪತ್ತನ್ನ ಗಳಿಸ್ಬೇಕು, ಸಂತೋಷದಿಂದ ಇರಬೇಕು ಅನ್ನೋ ಈ ನಮ್ಮ ಆಸೆಗೆ ಸಹಕಾರವನ್ನ ಕೊಡ್ತಾ ಇರೋರು ನೀವೇ ತಾನೇ? ಹಾಗಾದರೆ ಒಂಟಿತನದಿಂದ ಬೆಂದಿರುವ ಈ ಜೀವಕ್ಕೆ ಕಾಂಚನ ಜಂಟಿಯಾಗಿ ಹಾಡಿ ಕುಣಿದು ಸಂತೋಷಪಡಿಸುವೆಯಾ? ಓ ಎಸ್, ನೀವು ಕೇಳೋದು ಹೆಚ್ಚು, ನಾನು ಹಾಡು ಹೇಳೋದು ಹೆಚ್ಚು. ಓಕೆ, ಇಷ್ಟದಂತೆ ಆಗ್ಲಿ.